ಎತ್ತರಕ್ಕೆ ಬೆಳೆದರೂ ಅನ್ನ ತಿನ್ನಲು ತಲೆ ಬಾಗಲೇಬೇಕು. ಲೂಟಿ ಮಾಡಿ ಕೋಟಿ ಮಾಡಬಹುದು, ಆದರೆ ನಾಟಿ ಮಾಡಿ ಕೋಟಿ ಜನಕ್ಕೆ ಅನ್ನ ಹಾಕೋನು ಒಬ್ಬ ರೈತ ಮಾತ್ರ. ನಮಸ್ಕಾರ, ನಾನು ಮಾಧವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ಕಲಬುರಗಿಯ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಶ್ರೀ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲಾಯಿತು. ಮೊದಲಿಗೆ ಶ್ರೀ ಚೌಧರಿ ಚರಣ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವಿದ್ಯಾರ್ಥಿಗಳು ರಾಷ್ಟ್ರೀಯ ಸೇವಾ ಯೋಜನೆ ಗೀತೆ ಹಾಡುವುದರ ಮೂಲಕ ಮತ್ತು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಗುಂಡೇರಾಯ ಮಾತನಾಡಿ, ದುಡಿಮೆಯೇ ದುಡ್ಡಿನ ತಾಯಿ, ದುಡಿದರೆ ಭೂಮಿ ತಾಯಿ ಯಾವತ್ತೂ ಕೈ ಬಿಡುವುದಿಲ್ಲ, ನ್ಯಾಯಯುತವಾಗಿ ದುಡಿದು ಬದುಕಿ ಎನ್ನುವ ಮಾತನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಡಾಕ್ಟರ್ ಶಿವಶರಣಪ್ಪ ಬಿ ಗೌಡಪ್ಪ ಡೀನ್ ಕೃಷಿ ಮಾತನಾಡಿ, ಶ್ರೀ ಚೌಧರಿ ಚರಣ್ ಸಿಂಗ್ ಅವರ ಜೀವನ ಚರಿತ್ರೆ, ಅವರು ಕೃಷಿಯಲ್ಲಿ ಮಾಡಿರುವಂತಹ ಸಾಧನೆಗಳು, ರೈತರಿಗಾಗಿ ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ತಿಳಿಸಿಕೊಟ್ಟು ಈ ರೀತಿ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಆಗುವುದು ಎಂದು ಅಭಿಪ್ರಾಯಪಟ್ಟರು. ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ಡಾಕ್ಟರ್ ಯು ಸತೀಶ್ ಕುಮಾರ್ ಡೀನ್ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಇವರು ಮಾತನಾಡಿ, ವಿದ್ಯಾರ್ಥಿಗಳು ಮುಂದಿನ ಗುರಿಯನ್ನು ಹಾಕಿಕೊಂಡು ಓದಿನಲ್ಲಿ ಯಶಸ್ಸು ಗಳಿಸಬಹುದು ಎಂದು ಕಿವಿ ಮಾತು ಹೇಳಿದರು. ಕಾರ್ಯಕ್ರಮವನ್ನು ರಾಷ್ಟ್ರೀಯ ಯೋಜನೆ ಘಟಕದ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್ ಬಸನಾಯಕ್ ಇವರು, ಅತಿಥಿಗಳಾದ ಗುಂಡೇರಾಯ ಧುಳಗೋಣ್ ಅವರು ಕೃಷಿಯಲ್ಲಿ ಮಾಡಿದ ಸಾಧನೆ, ಅವರ ಮಡದಿ ಮಕ್ಕಳು ಹಾಗೂ ಅವರು ಪಡೆದುಕೊಂಡಂತಹ ಪ್ರಶಸ್ತಿಗಳ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಮೊದಲ ವರ್ಷದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿ ಸಿಹಿ ತಿನ್ನುವುದರ ಮೂಲಕ ಸಂಭ್ರಮಿಸಿದರು. ವರದಿ ಮಾಧವಿಲಾಖೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡು ಬರಗಲದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿಗಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ನೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲಿಯಿಂದ ಶಿಲೆಗೆ ಕೊಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಬಲದಿಂದ ತಾನೇ ಸುಖ ಸಮ್ಮತಿ. ಇಲ್ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ದಿವಸ ಅಂದ್ರೆ ಡಿಸೆಂಬರ್ 23, 1902 ನಮ್ಮ ಭಾರತದ 5ನೇ ಪ್ರಧಾನಮಂತ್ರಿಯಾದಂತಹ ಡಾಕ್ಟರ್ ಚೌಧರಿ ಚರಣ್ ಸಿಂಗ್ ಅವರು ಜನ್ಮದಿನ. ಈ ದಿನವನ್ನ 2001ರಿಂದ ಒಂದು ರಾಷ್ಟ್ರೀಯ ರೈತರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅಂಗವಾಗಿ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದೇಶಾದ್ಯಂತ ರೈತರ ಶ್ರಮ, ತ್ಯಾಗ, ಬಲಿದಾನ, ಅವರ ಪ್ರಯತ್ನ, ಪ್ರಯೋಗ, ಅವರ ಶ್ರದ್ಧೆ, ದೇಶದ ಅಭಿವೃದ್ಧಿಯಲ್ಲಿ ಅವರ ಯೋಗದಾನ, ಅನೇಕ ಉದ್ಯಮಿಗಳಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ಉತ್ಪಾದನೆ ಮಾಡಿ ಕೊಡ್ತಕ್ಕಂಥ, ಪೂರೈಸತಕ್ಕಂಥ ಒಂದು ಏನು ಸಪ್ಲೈ ಚೈನ್ ಸಿಸ್ಟಮ್ ಇದೆ,
ಅದನ್ನ ನಡೆಸ್ಕೊಳ್ತಕ್ಕಂಥ ರೈತನನ್ನ ಶ್ರಮಿಸುವ ನೆನೆಸುವ ದಿನ. ಬಹುಶಃ ಇವತ್ತೇನು ಇಂಡಸ್ಟ್ರೀಸ್ ಇದ್ದಾವೆ, ನಾವು ರೈತ ಅಂದ ತಕ್ಷಣ ಒಂದು ಜನರ ತಪ್ಪೇ. ನಾ 2 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ಕಾರ್ಯಕ್ರಮಗಳಿದ್ದಾವೆ, DSW ಬಂದಿದ್ದಾರೆ, ಮೀಟಿಂಗ್ ಇದೆ ಒಂದು ಇವತ್ತಿನ ದಿವಸ. ಇದು ಅಷ್ಟೇ ಮುಖ್ಯವಾದಂತಹ ಕಾರ್ಯಕ್ರಮ. ಬಹುಶಃ ಏನು ಕೃಷಿ ಉದ್ಯಮಗಳಂತ ಏನಂತೀವಿ ಅಂದ್ರೆ ಇಂಡಸ್ಟ್ರೀಸ್ ವಾಟ್ ವಿಲ್ ಸೇ, ಆಲ್ಮೋಸ್ಟ್ ಆಲ್ ಇಂಡಸ್ಟ್ರೀಸ್ ದ ರಾ ಮೆಟೀರಿಯಲ್ ವಿಚ್ ವಿಲ್ ಬಿ ಸಪ್ಲೈಡ್ ಬೈ ಫಾರ್ಮರ್ಸ್. ಮತ್ತೆ ಹಸಿವೆ, ಬೆಳಿಗ್ಗೆ ಆಗ ಹಸಿವೆ ಅಂತೇನು, ಆಹಾರ ಬೇಕು. ಎಷ್ಟನ್ನ ದುಡ್ಡಿರಲಿ, ಏನನ್ನ ದುಡ್ಡಿರಲಿ, ಏನನ್ನ ಅಂತಸ್ತಿರ್ಲಿ, ಎಷ್ಟನ್ನ ಸಂಪಾದನೆ ಮಾಡಲಿ, ಅವನು ಏನೋ ಆದ್ರೂ ತಿನ್ಲೇಬೇಕು. ಬೆಳಿಗ್ಗೆ ತಿನ್ಬೇಕು, ಮಧ್ಯಾಹ್ನ ತಿನ್ಬೇಕು, ಸಾಯಂಕಾಲ ತಿನ್ಬೇಕು. ನಾ ತಿನ್ನಂಗಿಲ್ಲ, ನಾನು ಭಯಂಕರ ಕಠೋರ ವ್ಯಕ್ತಿ, ನಾನು ಇವತ್ತು ಬಿಟ್ಟೆ, ನಾಳೆ ನಾಡಿದ್ದು ಆಚೆ ನಾಡಿದ್ದು ಹಿಂದೆ ಇದ್ರ ಜಗತ್ತಿನಲ್ಲಿ ಬಹಳಷ್ಟು ಅಂದ್ರೆ ಅನೇಕ ಸತ್ಯಾಗ್ರಹ ಕುರಿತ ಜನ 60-62 ದಿನದಲ್ಲಿ ಸತ್ತು ಹೋಗಿದ್ದಾರೆ ಉಪವಾಸ. ಹಂಗೆ ಆಹಾರ ಇಲ್ಲದೇನೆ ಬದುಕಕ್ಕೆ ಸಾಧ್ಯ. ಅದಕ್ಕ ಆಹಾರನ ಕೊಡ್ತಕ್ಕಂತಹ ದೇಶದಲ್ಲಿ ಜಗತ್ತಿನಲ್ಲಿ ಯಾರಪ್ಪ ಅಂದ್ರ ಅವನು ರೈತ ಕೆಲಸ ಮಾಡ್ತಕ್ಕಂಥದ್ದು. ಈಗ ಹೇಳಿದ್ರಲ್ಲ ಅವ್ರು ಎಂಥ ಒಂದು ರೂಮ್, ಕೋಲ್ಡ್ ಸ್ಟೋರೇಜ್ ಅಥವಾ ಏನೋ ಒಂದು ಹವಾನಿಯಂತ್ರಿತ ವ್ಯವಸ್ಥೆ ಒಂದು ಚೌಕಟ್ಟಿನಲ್ಲಿ ಮಾಡಲ್ಲ. ರೈತನ ಆಸೆ ಆಕಾಶ ನೋಡ್ತಾನೆ. ರೈತ ಅಂದ ತಕ್ಷಣ ಏನು ನಾನಾ ರೀತಿಯ ಕಲ್ಪನೆಗಳನ್ನ ಮಾಡ್ತಾ ಬರುತ್ತೆ. ಅವನೇನ್ರಿ ಬಟ್ಟಿ ಸರಿ ಹಾಕಲ್ಲ, ಬಹಳ ದುಡ್ತಾರೆ, ಅವ್ರೇನ್ ಮಾಡ್ತೀವಿ ಅಂದ್ರೆ ಅಸಡ್ಡೆ ಭಾವನೆ ಬಹಳಷ್ಟು ಜನರು ಇವತ್ತಿನ ದಿವಸ ಅರ್ಬನೈಸ್ ಅಂತ ಏನಂತೀವಿ, ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರು ಇದೆ. ಇಲ್ಲ, ಇವತ್ತಿನ ಅನ್ನ ತಿಂದ ಬೆಳೆಗೆ ಬಂದಿಯಾ, ಅದು ರೈತನ ಒಂದು ಪ್ರತಿಫಲ ಅಂತಕ್ಕಂಥ ನಾವು ಅರ್ಕೊಳ್ಬೇಕು, ತಿಳ್ಕೊಳ್ಬೇಕು. ಸದಾ ರೈತರನ್ನ ನಾವು ಸ್ಮರಿಸಬೇಕು. ಅವ್ರನ್ನ ನಮ್ಮ ಮನಸ್ಸಿನ ಆರಾಧ್ಯ ದೇವ. ಅದಕ್ಕೆ ರೈತ ಮತ್ತು ಸೈನಿಕ ನಾವು ಬಹಳಷ್ಟು ಮಾತಾಡ್ತೀವಿ. ಜೈ ಜವಾನ್ ಜೈ ಕಿಸಾನ್, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನೇ ಸ್ಲೋಗನ್ ಕೊಟ್ಟಿದ್ವಿ. ಇಬ್ರು ಇಲ್ಲ ಅಂದ್ರ ದೇಶ ಇಲ್ಲ, ಜಗತ್ತು ಇಲ್ಲ, ಯಾವುದು ಏನು ಇಲ್ಲ, ಶೂನ್ಯ. ಹಂಗಾಗಿ ಇವತ್ತಿನ ದಿವಸ ಅತ್ಯಂತ ಈ ಕಲಬುರಗಿ ಜಿಲ್ಲೆಯ ಪ್ರಬುದ್ಧ ರೈತ ಅಂದ್ರೆ ಚಾಲೆಂಜಿಂಗ್ ಒಂದು ಟೈಪು ಭಯಂಕರ ಒಂದು ಛಲ ಗೆದಿತಕ್ಕಂಥ ಏನು ಮಲ್ಲ ಅಂತಾರೆ. ಹಂಗೆ ನಮ್ಮ ಗುರುಗೊಂಡ ಗುಡ್ಡರಾಯರು ಅವರು ನಡೆದು ಬಂದ ದಾರಿ ಬಹಳ ಅದ್ಭುತ ಇದೆ. ಅವರ ಒಂದು ಧೈರ್ಯ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ಮುಂದಿನ ನಿಮ್ಮ ಪಠ್ಯಕ್ರಮದಲ್ಲಿ ಅವರ ಹೊಲಕ್ಕೆ ಹೋಗ್ಬರಲಿ ವಿಸಿಟಿಗೆ. ಅವಾಗ ನಿಮ್ಗೆ ಅವರು ಏನು ಶ್ರಮ ಪಟ್ಟಿದ್ದಾರೆ ಗೊತ್ತಾಗುತ್ತೆ. ಇಲ್ಲಿ ಕುಂತರು ಗೊತ್ತಾಗಿಲ್ಲ. ಅವ್ರು ಏನು ಹೇಳಿದ್ರು, ನೀವು ಎಷ್ಟೋ ಜನರು ಯಾವುದೋ ಲೋಕದಾಗಿರ್ತೀವಿ, ನಿಮ್ಗೆ ಎಷ್ಟು ತೆರೆಯಾಗಿ ಹೋಗಿಲ್ಲ. ಅವ್ರು ಹೊಲಕ್ಕೆ ಹೋಗಿ ಬಂದ್ರಿ ಅಂದ್ರೆ ಬಹುಶಃ ನಿಮ್ಗೆ ಗೊತ್ತಾಗುತ್ತೆ. ಇವತ್ತಿನ ದಿವಸ ನಾವು ನೀವೆಲ್ಲರೂ ಆ ರೈತರ ಶ್ರಮ, ಶ್ರದ್ಧೆ, ಪ್ರಯತ್ನ, ಪ್ರಯೋಗ, ಕ್ರಿಯಾಶೀಲತೆ, ಅವರ ವಿನೂತನ ಬಳಸುವ ತಂತ್ರಜ್ಞಾನಗಳ ಬಗ್ಗೆ ನಾವು ಹೆಮ್ಮೆ ಪಡಬೇಕಾಗುತ್ತೆ. ಇವತ್ತು ಆಹಾರ ಉತ್ಪಾದನೆ 1950ರಲ್ಲಿ 50 ಮಿಲಿಯನ್ ಟನ್ ಇದ್ದಿದ್ದು. ಸೊ ಇನ್ 1950 the food production was somewhere 50 million tons. Today we have reached to 280 million tons. Just imagine the quantum jump, 5-fold jump in food production. Not only in food production, in every walk of a production system. Made the pulse, made the sugar. Even if our country stops production of sugar right now, this year, 2 years without production, we can meet sugar requirement of our country. Just imagine what is the buffer stock. Buffer stock means government will stock some quantity in emergencies, in very all situations. They will take out that buffer stock. That much buffer stock in almost all food grains, might be pulse, cereals, everything. So recently we have showed pulse also. Oil seeds, we are running little bit short in oil seeds. What the farmer said.
ನಮಸ್ಕಾರ. ಇವತ್ತು ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿದ್ದೇವೆ. ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಜನರಿಗೂ ನಮಸ್ಕರಿಸುತ್ತಾ ಅತಿಥಿಗಳ ಪರಿಚಯವನ್ನು ಒಂದೆರಡು ಮಾತಿನಲ್ಲಿ ಮಾಡಬಯಸುತ್ತೇನೆ. ಶ್ರೀ ಗುಂಡೇರಾಯ ದೋಳ್ಗೊಂಡವರು ಕಲಬುರಗಿಯಿಂದ 8 ಕಿಲೋಮೀಟರ್ ದೂರದ ಪಟ್ಟಣ ಗ್ರಾಮದವರು. ತಮ್ಮ 3.25 ಎಕರೆ ಹೊಲದಲ್ಲಿ ಅವರು ಕೃಷಿಯ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ್ದಾರೆ. 2013ರಲ್ಲಿ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ನಾನು ಕೆಲಸಕ್ಕೆ ಸೇರಿದಾಗ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತ ರೈತರ ಹೊಲಕ್ಕೆ ಭೇಟಿ ಕೊಟ್ಟು ತಿಳಿದುಕೊಳ್ಳಬೇಕೆನ್ನುವ ಆಸೆಯೊಂದಿಗೆ ಅವರ ಹೊಲಕ್ಕೆ ಭೇಟಿ ಕೊಟ್ಟಾಗ ಅವರು ಮತ್ತು ಅವರ ಮಡದಿ ಶಶಿಕಲಾ ಅವರು ನಮಗೆ ಬರಮಾಡಿಕೊಂಡು ಅವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ತೋರಿಸಿಕೊಟ್ಟರು. ಅವರು 3.25 ಭೂಮಿಯಲ್ಲಿ ಪ್ರಮುಖ ಬೆಳೆ ಅಂದರೆ ರೇಷ್ಮೆ ಆಗಿದ್ದವಾಗ ಅವರು ಕೃಷಿ ಪ್ರಾರಂಭ ಮಾಡಬೇಕಾದಾಗ ಅವರು ಒಣ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ರು. ಅಕ್ಕಪಕ್ಕ ನೋಡಲಿ ಲೋಕದ ಭಾಗ್ಯದ ಬಾಗಿಲು ತೆರೆದಲಿ, ಅನ್ನದಾತ ಸುಖೀಭವ ಎಂಬ ಮಾತಿನಂತೆ ನಮಗೆ ಅನ್ನ ನೀಡುವ ರೈತನೇ ಈ ದೇಶದ ಬೆನ್ನೆಲುಬು. ಎಲ್ಲರಿಗೂ ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳು. ಮೊದಲನೇದಾಗಿ ರಾಷ್ಟ್ರೀಯ ಸೇವೆ ಯೋಜನೆ ಗೀತೆಯನ್ನು ಎಲ್ಲರೂ ಎದುರು ನಿಂತು ಹಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.